ನಾಳೆ ಎಂದಿನಂತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತೆ. ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಶೇಕಡ 5ರಷ್ಟು ಏರಿಕೆ ಮಾಡಲಾಗಿದೆಯಲ್ಲ, ಅದು ನಾಳೆಯಿಂದ ಚಾಲ್ತಿಗೆ ಬರುತ್ತೆ. ಇನ್ನು ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಬಂದಿಲ್ಲ. ಕೇಂದ್ರದಿಂದ ಲಿಖಿತ ರೂಪದಲ್ಲಿ ಇನ್ನೂ ಅಧಿಸೂಚನೆ ಬಂದಿಲ್ಲ ಅಂತ ಹೇಳಿ ಟಿವಿ9ಗೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ತುರ್ತಾಗಿ ಸ್ಟಾಪ್ ಮಾಡಿ ಅಂತ ಆದೇಶ ಬಂದ್ರೆ ಶೇಕಡ 5ರಷ್ಟು ಏರಿಕೆ ಮಾಡಿರುವುದನ್ನು ನಾವು ನಿಲ್ಲಿಸ್ತೀವಿ. ಆದರೆ ಇದುವರೆಗೂ ಕೂಡ ಆ ಆದೇಶ ಬಂದಿಲ್ಲ. ಹಾಗಾಗಿ ನಾಳೆ ಏನು ನಾವು ನಿಗದಿ ಮಾಡ್ಕೊಂಡಿದ್ದೀವೋ ಶೇಕಡ 5ರಷ್ಟು ಏರಿಕೆ ಮಾಡಬೇಕು ಅಂತ ಹೇಳಿ ನಾಳೆಯಿಂದ ಟಿಕೆಟ್ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆಯಲ್ಲಿ ಕೇಂದ್ರದ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರವೇ ಹೊಣೆ ಎಂದು ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ಕೇಂದ್ರ ಕೇಂದ್ರ ಅಂತ ಹೇಳಿ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋಕ್ ಹೋಗಬೇಡಿ, ಇದು ಕುಮಾರಸ್ವಾಮಿಯವರ ಮಾತು. ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ. ಇವರು ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಕಾರಣ ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು 100 ಬಾರಿ ಹೇಳಿದ್ದೀನಿ. ನಾನು ಕಡಿಮೆ ಅವಧಿನಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ